ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ಮನೇಲಿ ಈ ತರ ಒಂದು ಯಾವ್ದಾದ್ರು ಹಳೆ ನೈಟಿ, ವೇಸ್ಟ್ ನೈಟೀಸ್ ಇದ್ದಾಗ ಇದನ್ನ ಯಾವ ತರ ಒಂದು ಔಟ್ಫಿಟ್ ಆಗಿ ರೆಡಿ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ನಾನು ತಗೊಂಡು ತುಂಬಾ ದಿನಗಳೇ ಆಯ್ತು, ಬಟ್ ನಾನು ಯೂಸ್ ಮಾಡಲ್ಲ. ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ, ಬಟ್ಟೆ ಬಂದು ಚೆನ್ನಾಗಿದೆ ಇದ್ರದ್ದು. ಹಾಗಾಗಿ ಇದು ನಂಗೆ ಬಿಸಾಕಕ್ ಆಗಲ್ವಲ್ಲ, ಇದರಲ್ಲಿ ಒಂದು ಔಟ್ಫಿಟ್ ರೆಡಿ ಮಾಡೋಣ ಅನ್ಕೋತಿದೀನಿ. ಸಿಂಪಲ್ ಆಗಿ ಯಾವ ತರ ಔಟ್ಫಿಟ್ ರೆಡಿ ಮಾಡೋದು ಅಂತ ನಾನು ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಔಟ್ಫಿಟ್ ಮತ್ತೆ ಈ ತರ ವೇಸ್ಟ್ ಬಟ್ಟೆಗಳಲ್ಲಿ ನೀವೇನೆಲ್ಲ ಮಾಡ್ಬೋದು ಅಂತ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ತೋರಿಸ್ತೀನಿ. ಆಲ್ರೆಡಿ ನಾನು ಟೈಲರಿಂಗ್ ಕ್ಲಾಸಸ್ ತರ ಸ್ಟಾರ್ಟ್ ಮಾಡಿದೀನಿ. ಆ ಕ್ಲಾಸಸ್ ಅಲ್ಲಿ ಕೆಲವೊಂದೆಲ್ಲ ಅಪ್ಲೋಡ್ ಮಾಡ್ಬೇಕು, ಬಟ್ ನನಗೆ ಟೈಮ್ ಸಿಕ್ದಾಗ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಆಲ್ಮೋಸ್ಟ್ ಇದೆಲ್ಲ ನೈಟೀಸ್ ಹೆಂಗಿರುತ್ತೆ ಅಂತಂದ್ರೆ ಸುಮ್ಮನೆ ಜಸ್ಟ್ ಒಂದೊಂದು ಹೊಲಿಗೆ ಹಾಕಿರ್ತಾರೆ ಅಷ್ಟು, ನೋಡಿ ಇದೆಲ್ಲ ಕಿತ್ಕೊಂಡ್ ಬಂದ್ಬಿಟ್ಟಿದೆ. ಇವಾಗ ಇದರಲ್ಲಿ ಒಂದು ಟ್ರೆಂಡಿ ಔಟ್ಫಿಟ್ ಹೆಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ನೋಡಿ ನೈಟಿನ ನಾನು ಈ ಥರ ಹಾಕ್ಕೊಂಡಿದ್ದೀನಿ. ನೈಟಿ ಇದೆ ಇದು ತುಂಬ ನಾನು ಹೇಳ್ದಂಗೆ ತುಂಬ ದಿವಸನೇ ಆಯಿತು ಈ ನೈಟಿ ತೊಗೊಂಡು. ಇದರಲ್ಲಿ ಒಂದು ಟ್ರೆಂಡಿಯಾಗಿರುವಂತಹ ಔಟ್ಫಿಟ್ನ ಯಾವ ಥರ ರೆಡಿ ಮಾಡ್ಬೋದು ಅಂತ ತೋರಿಸ್ತೀನಿ. ಇದೇ ಥರ ನೀವು ಇನ್ನೂ ಇದನ್ನು ಹಳೆ ವೇಸ್ಟ್ ಬಟ್ಟೆಗಳು ಅಂತಂದರೆ ಈ ಥರ ನೈಟಿಗಳಿದ್ದರೆ ಅದನ್ನೆಲ್ಲ ರಿಮೂವ್ ಮಾಡಿ, ಸ್ಟಿಚಸ್ ಎಲ್ಲ ರಿಮೂವ್ ಮಾಡಿ ಯಾವ ಥರ ಒಂದು ಡ್ರೆಸ್ಸಸ್ನ ರೆಡಿ ಮಾಡ್ಬೋದು ಅಂತ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ತೋರಿಸ್ಕೊಡ್ತೀನಿ. ಇವಾಗ ಬಂದು ನನಗೆ ಇದಕ್ಕೆ ತೊಗೊಂಡಿರೋ ಪ್ಯಾಂಟ್ ನೋಡಿ, ಪ್ಯಾಂಟು ಹಾಗೆ ಮೇಲೆ ಒಂದು ಅಪ್ಪರ್ ಟೀ ಶರ್ಟ್ ತೊಗೊಂಡಿದ್ದೀನಿ ಮೆಷರ್ಮೆಂಟ್ಸ್ಗೆ ಅಂತ. ಇದು ಬಂದು ನನ್ನ ಮಗಳದೇ ಇದೆ, ಎರಡೂ ಕೂಡ. ಇದನ್ನು ಹಾಕಿ ನಾನು ಟ್ರೆಂಡಿಯಾಗಿ ಯಾವ ಥರ ಒಂದು ಮೇಲೆ ಒಂದು ಟಾಪು ಮತ್ತು ಪ್ಯಾಂಟ್ನ ರೆಡಿ ಮಾಡ್ತೀನಿ. ಇವಾಗ ಜಸ್ಟ್ ಇದು ಕಟಿಂಗ್ ವಿಡಿಯೋ ಅಷ್ಟೇ, ಮತ್ತು ಸ್ಟಿಚಿಂಗ್ ವಿಡಿಯೋ ಬಂದು ನಾನು ಅಪ್ಲೋಡ್ ಮಾಡ್ತೀನಿ. ಸ್ಟಿಚಿಂಗ್ ವಿಡಿಯೋ ಬಂದು ನೆಕ್ಸ್ಟ್ ಪಾರ್ಟ್ 2 ಅಂತ ಹಾಕ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಇದು ಜಸ್ಟ್ ಪಾರ್ಟ್ 1 ಇದು ಮೆಷರ್ಮೆಂಟ್ಸ್ ನಾನು ಹೆಂಗೆ ತೊಗೊಳ್ತೀನಿ ಅಂತ ನೋಡಿ. ಜಸ್ಟ್ ನೀವು ನಾನು ಹೆಂಗೆ ಹೇಳ್ತೀನೋ ಹಂಗೆ ಫಾಲೋ ಮಾಡಿದ್ರು ಕೂಡ ಸಾಕು. ಇದು ಸ್ಕೇಲ್ ಅನ್ನೋದು ನೀವು ಯಾವುದಾದ್ರೂ ತೊಗೊಳ್ಳಿ, ನಿಮ್ಮ ಇಷ್ಟ. ನಿಮ್ಮ ಹತ್ರ ಯಾವ ಸ್ಕೇಲ್ ಇರುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ಮತ್ತು ಮಾರ್ಕರು ಅದೆಲ್ಲ ತೊಗೊಳ್ಳಿ. ಏನಕ್ಕೆ ನಾನಿಲ್ಲಿ ಸ್ಕೂಲ್ ಯೂನಿಫಾರ್ಮ್ದೇ ನಾನು ತೊಗೊಂಡಿದ್ದೀನಿ ಅಂತ ನೀವು ಕೇಳ್ಬೋದು. ಸ್ಕೂಲ್ ಯೂನಿಫಾರ್ಮ್ದು ಅಂತಂದರೆ ಅವ್ರಿಗೆ ಕಂಫರ್ಟಬಲ್ಲಾಗಿ ವೇರ್ ಮಾಡಿರ್ತಾರೆ ಮಕ್ಕಳು, ತುಂಬ ಲೂಸಾಗಿ ಚೆನ್ನಾಗಿರುತ್ತೆ. ಮಕ್ಕಳಲ್ವಾ, ಮಕ್ಕಳಿಗೆ ಆಲ್ಮೋಸ್ಟ್ ತುಂಬ ಲೂಸ್ ಆಗಿದ್ರೇ ಬೆಟರು. ಇಲ್ಲಾಂತಂದರೆ ತುಂಬ ಟೈಟ್ ಫಿಟ್ ಎಲ್ಲ ಬೇಕಾಗಲ್ಲ ಮಕ್ಕಳಿಗೆ. ಅದಕ್ಕೆ ನಾನು ನೋಡಿದ್ದು ಸ್ಕೂಲ್ ಯೂನಿಫಾರ್ಮ್ ಇದೆ, ಟ್ರ್ಯಾಕ್ ಸೂಟ್ ಇದೆಯಲ್ಲ, ಅದನ್ನೇ ಮೆಷರ್ಮೆಂಟ್ಸ್ಗೆ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ಒಂದು 2 ಮಿನಿಟ್ಸ್ ನಾನು ಇಲ್ಲಿ ಕಟಿಂಗ್ ಮಾಡೋದನ್ನ ತೋರಿಸ್ತೀನಿ ಯಾವ ಥರ ಅಂತ. ಇವಾಗ ನೋಡಿ ನಾನು ನೈಟಿನ ಇದೇ ಥರ 4 ಫೋಲ್ಡಿಂಗನ್ನು ಹಾಕ್ಕೊತೀನಿ. ಇದು ನನ್ನದೇ ನೈಟಿ, ಬಟ್ ನಾನು ಯೂಸ್ ಮಾಡಲ್ಲ ಈ ನೈಟಿ. ಬಟ್ ಕ್ವಾಲಿಟಿ ಬಟ್ಟೆ ಮಾತ್ರ ಚೆನ್ನಾಗಿದೆ, ಬಟ್ ನಾನು ಇದನ್ನು ಯೂಸ್ ಮಾಡ್ತಾ ಇರಲಿಲ್ಲ. ಬಟ್ ತುಂಬ ದಿವಸದವರೆಗೂ ಹಾಗೆ ಇಟ್ಕೊಂಡಿದೆ. ನೋಡಿ ಇದು ಎಲಾಸ್ಟಿಕ್ ಇದೆ, ಹಾಗಾಗಿ ಎಲಾಸ್ಟಿಕ್ಕು ಎಷ್ಟಿದೆಯೋ ಅಷ್ಟು ನಾವು ತೊಗೋಬೋದು. ಬಟ್ ಇದು ಎಲಾಸ್ಟಿಕ್ ಇರೋದ್ರಿಂದ ಈ ಸೊಂಟ ಬಂದು ನೀವು ಇಷ್ಟೇ ತೊಗೊಳಕ್ಕೆ ಹೋಗ್ಬೇಡಿ. ನಿಮ್ಮ ಮಕ್ಕಳದು ಸೊಂಟ ನೋಡ್ಕೊಳ್ಳಿ ಎಷ್ಟಿದೆ ಅಂತ ನೋಡಿಕೊಂಡು ಇದು ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಪ್ಯಾಂಟ್ ಸೊಂಟ ಎಷ್ಟಿದೆಯೋ ಅಷ್ಟು ಎಲಾಸ್ಟಿಕ್ ಇಲ್ದಿರೋಂಥ ತೊಗೊಳ್ಳಿ ಬೆಟರು. ನಾನೇನಂತಂದರೆ ಇದರಲ್ಲಿ ಎಲಾಸ್ಟಿಕ್ ಇರೋದ್ರಿಂದ ನಾನು ಒಂದು ಅಪ್ರಾಕ್ಸಿಮೇಟಾಗಿ ಅವಳದು ಎಷ್ಟಿರ್ಬೋದು ಅಂತ ನಾನು ಅಂದಾಜು ಮೇಲೆ ತೊಗೊತೀನಿ. ಪ್ಯಾಂಟ್ನ ಇಲ್ಲೇ ಇದು ಎಷ್ಟಿದೆಯೋ ಅಷ್ಟೇ ಇಟ್ಕೊತೀನಿ. ಪ್ಯಾಂಟು ಈ ನೋಡಿ ಈ ಕರು ಶೇಪು ಇದೆಲ್ಲನೂ ಹಂಗೆ ಇಟ್ಕೋತೀನಿ. ಬಟ್ ಸೊಂಟ ಮಾತ್ರ ನಾನು ಸ್ವಲ್ಪ ಜಾಸ್ತಿನೇ ತೊಗೊತೀನಿ. ಏನಕ್ಕಂತಂದರೆ ನಾನು 2-3 ಇಂಚಸ್ ಎಕ್ಸ್ಟ್ರಾ ತೊಗೋತೀನಿ. ಇದು ಎಲಾಸ್ಟಿಕ್ ಹಾಕಿದ್ರೆ ಏನಂತಂದರೆ ನಮಗೆ ಸ್ವಲ್ಪ ಹಿಗ್ಗುತ್ತೆ. ಇವಾಗ ಈ ಮೆಷರ್ಮೆಂಟ್ ಏನಿದೆಯೋ ಅದಕ್ಕಿಂತ ಒಂದು 4 ಇಂಚನ್ನ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. 4 ಇಂಚ್ to 5 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ ಸೊಂಟದ ಹತ್ರ. ನಾನು ಅಷ್ಟೇ ಅದೇ ಥರ ಆ್ಯಡ್ ಮಾಡ್ಕೊತೀನಿ. ನೋಡಿ ಇದೇ ಥರ ನಾನು ಹೆಂಗೆ ಇಟ್ಟಿದ್ದೀನಿ ನೋಡಿ, ಪ್ಯಾಂಟ್ ಈ ಥರ ಇಟ್ಕೊಳ್ಳಿ. 4 ಫೋಲ್ಡಿಂಗ್ ಮಾಡ್ಕೊಂಡು ನೋಡಿ. ಎಲ್ಲ ಕಡೆಯಿಂದನೂ ಟೋಟಲಾಗಿ ಒಂದು 2 ಇಂಚಸ್ನ ನಾನು ಮಾರ್ಕ್ ಮಾಡ್ಕೊತೀನಿ. ಎಕ್ಸ್ಟ್ರಾ ಬಿಡ್ತಾ ಇದ್ದೀನಿ ಇಲ್ಲಿ, ಹಿಂಗೆ ಬಿಟ್ಕೊಂಡು ಇಲ್ಲಿ ಕೂಡ ಅಷ್ಟೇ. ನಾನು ಸೊಂಟ ಹತ್ರ ಮಾತ್ರ ಒಂದು 4 ಇಂಚಷ್ಟೇ, 4 to 5 ಇಂಚಸ್ ಎಕ್ಸ್ಟ್ರಾ ತೊಗೊಳ್ಳಿ. ನೀವು ಮಕ್ಕಳಲ್ವಾ ನೋಡಿ, ಆಲ್ಮೋಸ್ಟ್ ಹಿಂಗೆ ಎಲಾಸ್ಟಿಕ್ ಹಿಂಗೆ ಇಕ್ಸಿದ್ರೆ ಅಷ್ಟು ಬರುತ್ತೆ, ನನಗೆ ಅಷ್ಟು ಬೇಡ. ಒಂದು 4 ಇಂಚಿಂದ 5 ಇಂಚ್ ಅಷ್ಟು ಎಕ್ಸ್ಟ್ರಾ ತೊಗೊಂಡ್ರೆ ಸಾಕು. ಆದಷ್ಟು ನೀವು ಎಲಾಸ್ಟಿಕ್ ಇಲ್ಲದೆ ಇರೋಂಥ ಪ್ಯಾಂಟ್ನ ಯೂಸ್ ಮಾಡಿದ್ರೆ ಬೆಟರು. ನಿಮಗೆ ಮೆಷರ್ಮೆಂಟ್ ಅನ್ನೋದು ಪಕ್ಕಾ ಸಿಗುತ್ತೆ. ನಾನು ತೋರಿಸ್ತೀನಲ್ಲ ಆ ಥರ ಈ ಪ್ಯಾಂಟ್ನ ಈ ಥರ ಇಟ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊಂಬಿಡಿ. ಸರೌಂಡಿಂಗ್ ಫುಲ್ಲು ಮಾರ್ಕ್ ಮಾಡ್ಕೊಳ್ಳಿ. ಇದು ಸ್ಟಿಚಿಂಗ್ ಮಾಡಿದಾಗೂ ಕೂಡ ನಾನು ತೋರಿಸ್ತೀನಿ. ಅದು ನೋಡಿ ನಾನು ಹೆಂಗೆ ತೊಗೊಂಡೆ ನೋಡಿದ್ರೆ ಒಂದು 4 ಇಂಚ್ ಮೇಲೇ ನಾನು ತೊಗೊಂಡಿದ್ದೀನಿ ಆಲ್ಮೋಸ್ಟು. ಆಮೇಲೆ ಮೇಲೆ ಕೂಡ ಅಷ್ಟೇ, ಮೇಲೆ ಒಂದು 2 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಏನಕ್ಕಂತಂದರೆ ಅದು ಲಾಡಿನೋ ಇಲ್ಲ ಏನಾದರೂ ಒಂದು ಹಾಕಿದಾಗ ನಮಗೆ ಮಡ್ಚಕ್ಕೆ ಬೇಕು, ಅದಕ್ಕೆ ಒಂದು 2 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಕೆಳಗಡೆನೂ ಅಷ್ಟೇ ಒಂದು 2 ಇಂಚ್ ಅನ್ನೋದನ್ನೇ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡ್ರೆ ಬೆಟರು, ಲೆಂತ್ ಸಿಗುತ್ತೆ. ನೋಡಿ ನಾನು 2 ಇಂಚನ್ನೇ ಇಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ. ಮಿಕ್ಕಿದ ಪೋರ್ಷನ್ ಬಂದು ನಾನು ಯಾವ ಥರ ಆಲ್ಟ್ರ್ ಮಾಡ್ಕೊತೀನಿ ಅಂತಲೂ ಕೂಡ ಹೇಳ್ತೀನಿ. ಇವಾಗ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ. ಕೆಳಗಡೆ ಒಂದು 2 ಇಂಚನ್ನ ನಾನು ಆ್ಯಡ್ ಮಾಡಿದ್ದೀನಿ, ಅದೇ ಥರ ಮೇಲೆ ಕೂಡ ಒಂದು 2 ಇಂಚನ್ನ ಆ್ಯಡ್ ಮಾಡಿದ್ದೀನಿ. ಇದು ಚೆನ್ನಾಗಿರುತ್ತೆ, ಒಂದು ನೈಟ್ ಡ್ರೆಸ್ ಥರನೇ ಒಂದು ಔಟ್ಫಿಟ್ ಬರುತ್ತೆ ಇದು.
ಬಟ್ ವೇಸ್ಟ್ ಅನ್ನೋದಾಗಲ್ಲ. ಈ ಥರ ನೈಟಿ ಬಟ್ಟೆಗಳು ಬಂದು ನಾವು ಎಷ್ಟೇ ವರ್ಷ ಇಟ್ಟರು ನಮಗೇನೂ ಆಗಿಲ್ಲ. ಇದೊಂಥರ ಮೆಟೀರಿಯಲ್ ಅಂತಲೇ ಹೇಳ್ಬೋದು. ಕಾಟನ್ ಅಲ್ಲ ಇದು, ಕಾಟನಲ್ಲಿ ಕೂಡ ಮಾಡ್ಬೋದು, ಬಟ್ ಇದು ಮೆಟೀರಿಯಲ್ ಸ್ವಲ್ಪ ಚೆನ್ನಾಗಿದೆ, ತುಂಬ ಸಾಫ್ಟಾಗಿ. ಆಲ್ಮೋಸ್ಟು ಗೊತ್ತಿರೋರ್ಗೆ ಗೊತ್ತಿರುತ್ತೆ ಇದು ಯಾವ ಥರ ಮೆಟೀರಿಯಲ್ಲು ಅಂತ. ನೋಡಿ ನೀಟಾಗಿ ಇದು ಹೆಂಗಿದೆಯೋ ಹಾಗೆ ಕಟಿಂಗ್ ಮಾಡ್ಕೋತೀನಿ ನಾನು. ಸ್ಟಿಚಿಂಗ್ ವೀಡಿಯೋ ಬೇಕನ್ನೋರು ಕಾಮೆಂಟ್ ಸೆಕ್ಷನಲ್ಲಿ ಸ್ಟಿಚಿಂಗ್ ವೀಡಿಯೋ ಅಂತ ಹಾಕಿ ಕಾಮೆಂಟ್ ಮಾಡಿ, ಸ್ಟಿಚಿಂಗ್ ವೀಡಿಯೋ ಬೇಕು ನಮಗೆ ಅಂತ. ನೀವು ಆ ಥರ ಹಾಕಿದ್ರೆ ನಾನು ಸ್ಟಿಚ್ ಮಾಡೋದನ್ನ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಫುಲ್ಲು ಇದು ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಹೆಂಗೆ ಮಾರ್ಕ್ ಮಾಡಿದ್ದೀನೋ ಹಾಗೆ ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಅವಳಿಗೆ ಈ ಪ್ಯಾಂಟ್ ಎಲ್ಲ ಬಂದು ತುಂಬ ಕಂಫರ್ಟಬಲ್ ಆಗಿದೆ, ಅದಕ್ಕಾಗಿ ನಾನು ಇದೇ ಪ್ಯಾಂಟ್ನ ಚೂಸ್ ಮಾಡಿಕೊಂಡೆ. ಇವಾಗ ನೋಡಿ ಇದು ಕಟಿಂಗ್ ಆಯಿತು, ಪ್ಯಾಂಟ್ ಕಟಿಂಗ್ ಆಯಿತು. ನನಗೆ ಸ್ವಲ್ಪ ಸ್ಟಿಚಿಂಗ್ ಮಾಡೋದಕ್ಕೆ ಸ್ವಲ್ಪ ಏನಂತಂದರೆ ಸ್ವಲ್ಪ ಊರಿಗೆಲ್ಲ ಹೋಗಿ ಬರೋದ್ರಿಂದ ಸ್ವಲ್ಪ ಹೆಲ್ತ್ ಇಶ್ಯೂಸ್, ಸ್ವಲ್ಪ ತಲೆನೋವು ಇರೋದ್ರಿಂದ ಯಾವುದು ನಾನು ಸ್ಟಿಚ್ ಮಾಡ್ತಾಯಿಲ್ಲ. ಜಸ್ಟ್ ಎಲ್ಲ ಕಟಿಂಗ್ಸ್ ಮಾಡಿ ಇಡ್ತಾಯಿದ್ದೀನಿ. ಸ್ಟಿಚಿಂಗ್ ವಿಡಿಯೋ ಮಾಡಿದಾಗ ಡೆಫಿನೆಟಾಗಿ ಇದನ್ನು ಪಾರ್ಟ್ 2 ಅಂತ ಮಾಡ್ತೀನಿ. ನೋಡಿ ಈ ಥರ ಬಂದುಬಿಡ್ತು, ನೀಟಾಗಿ ಬಂತು ನೋಡಿ ಪ್ಯಾಂಟ್ ಕಟಿಂಗು. ಜಸ್ಟ್ ನಿಮ್ಮ ಮೇಲೆ ಒಂದು ಸ್ಟ್ರೈಟ್ ಪ್ಯಾಂಟ್ ಬಂತು. ಪರ್ಫೆಕ್ಟಾಗಿರೋ ನಿಮಗೆ ಸ್ಟ್ರೈಟ್ ಪ್ಯಾಂಟ್ ಬೇಕು ಅಂದರೂ ನಾನು ಅಪ್ಲೋಡ್ ಮಾಡ್ತೀನಿ. ಮೆಟೀರಿಯಲ್ಸ್ ಎಲ್ಲ ಇದೆ, ಬಟ್ ನಾನು ಕಟ್ ಮಾಡಿ ಸ್ಟಿಚಿಂಗ್ ಮಾಡಬೇಕಷ್ಟೆ. ನೋಡಿ ಇವಾಗ ಸ್ಟಿಚಿಂಗ್ ಆಯ್ತು ಇದು ನೀಟಾಗಿ. ಇವಾಗ ನೆಕ್ಸ್ಟ್ ಬಂದು ಅಪ್ಪರ್ ಪೋರ್ಷನ್ ನಾನು ಏನು ಮಾಡ್ಕೊತೀನಿ ಅಂತ ನಾನು ಇಲ್ಲಿ ತೋರಿಸ್ತೀನಿ, ಯಾವ ಥರ ಮಾಡ್ಕೋತೀನಿ ಅಂತ. ಇವಾಗ ಪ್ಯಾಂಟ್ ಕಟ್ಟಿಂಗ್ ಆಯ್ತಲ್ವಾ, ಪ್ಯಾಂಟ್ ಕಟ್ಟಾಗಿದ್ದರಿಂದ ಸ್ವಲ್ಪ ಲೆಂತಿಯಾಗಿ ತೊಗೊಂಡಿದ್ದರಿಂದ ಇಲ್ಲಿ ನೋಡಿ ನಮಗೆ ಅಪ್ಪರ್ ಪೋರ್ಷನ್ ಬಂದು ನನಗೆ ಸಿಕ್ಕಿರೋದು ಇಷ್ಟೇ. ಮೇಲೆ ಬಂದು ಇಷ್ಟು ಸಿಕ್ಕಿದೆ, ಇಷ್ಟು ಸಾಲುತ್ತಾ, ಇಷ್ಟು ಬಂದು ಸಾಕಾಗಲ್ಲ ನನಗೆ. ಹಾಗಾಗಿ ನಾನು ಇಲ್ಲಿ ಬಂದು ಕೆಳಗಡೆ ಬಂದು ಒಂದು ಐಡಿಯಾ ಮಾಡಿದ್ದೀನಿ. ಏನಂತಂದರೆ ಇದು ಆಲ್ಮೋಸ್ಟ್ ನಾವು ಬಟ್ಟೆಯಲ್ಲಿ ಇವಾಗ ಪ್ಯಾಂಟಲ್ಲಿ ಕಟ್ ಮಾಡಿರೋ ಬಟ್ಟೆ ಮಿಕ್ಕಿದೆಯಲ್ಲ, ಅದನ್ನೆಲ್ಲ ಒಂದಕ್ಕೊಂದು ಜಾಯಿನ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಬಂದು ಫ್ರಿಲ್ಸ್ ಥರ ಕೊಟ್ಬಿಡ್ತೀನಿ. ಫ್ರಿಲ್ಸ್ ಥರ ಕೊಟ್ಬಿಟ್ಟು ಅವಳಿಗೆ ಫಿಟ್ಟಿಂಗ್ ಥರ ಮಾಡಿಬಿಡ್ತೀನಿ. ಇದನ್ನು ತುಂಬ ದೊಡ್ಡದು. ಇವಾಗ ನೋಡಿ ನಾನು ಲೆಂತ್ ತೋರಿಸ್ತೀನಿ ನೋಡಿ. ಲೆಂತ್ ಬಂದು ಇದು 14 ಇಂಚಸ್ ಇದೆ. 14 ಇಂಚಸ್ಗೆ ನಾನು ಒಂದು 6 ಇಂಚಸ್ನ ಆ್ಯಡ್ ಮಾಡ್ಕೊಳ್ತೀನಿ ಫ್ರಿಲ್ಸ್ಗೆ. ಫ್ರಿಲ್ಸ್ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಇನ್ನೊಂದು ಪೀಸ್ ಥರ ಕೂಡ ನೀವು ಜಾಯಿನ್ ಮಾಡ್ಬೋದು. 14 ಇಂಚಸ್ ಇದೆಯಲ್ವಾ, ಈ 14 ಇಂಚಸ್ಗೆ ನೋಡಿ ಈ ಬಟ್ಟೆ ಇದೆಯಲ್ಲ, ಈ ಬಟ್ಟೆನ ಈ ಥರ ನಾನು ಪೀಸಸ್ ಮಾಡಿಕೊಂಡು ಏನು ಮಾಡ್ತೀನಿ ಅಂತಂದರೆ, ಜಸ್ಟ್ ನಿಮ್ಗೆ ಬಟ್ಟೆ ಇಲ್ಲ ಅಂತಂದರೆ ಹೀಗೆ ಜಾಯಿನ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಜಾಯಿನ್ ಮಾಡ್ಕೊಂಡು ಅಲ್ಲಿ ಒಂದು ಲೇಸ್ ಕೂಡ ಅಟ್ಯಾಚ್ ಮಾಡ್ಬೋದು, ನಿಮ್ಮ ಒಂದು ಕ್ರಿಯೇಟಿವಿಟಿ ಅಷ್ಟೇ ಇದರಲ್ಲಿ. ಇವಾಗ ನೋಡಿ ಈ ಥರ ಫ್ರಿಲ್ ಕೊಟ್ಬಿಡ್ತೀನಿ. ಫ್ರಿಲ್ ಕೊಟ್ಟಾಗ ನಿಮ್ಗೊಂದು ಸೂಪರಾಗಿರೋಂಥ ಒಂದು ಚೆನ್ನಾಗಿರೋ ಡ್ರೆಸ್ಸೇ ರೆಡಿ ಆಗುತ್ತೆ ಇದರಲ್ಲಿ. ನೋಡಿ ಈ ಥರ ಮಾಡ್ಕೋಬೇಕು. ಈ ಥರ ಮಾಡೋಣ ಅಂತ ಒಂದು ಐಡಿಯಾ ಇದೆ ನನಗೆ. ಸ್ಟಿಚಿಂಗ್ ಆದಾಗ ನಾನು ಡೆಫಿನೆಟಾಗಿ ನಾನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಹಾಗೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕೂಡ ತಿಳಿಸಿ ಬೇಕು ಅನ್ನೋದಾದರೆ. ಐ ಹೋಪ್ ನನ್ನ ಈ ಒಂದು ವಿಡಿಯೋ, ಲಾಂಗ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಶೇರ್ ಮಾಡಿ, ತುಂಬ ಜನಕ್ಕೆ ಯೂಸ್ ಆಗುತ್ತೆ. ವೇಸ್ಟ್ ನೈಟಿಗಳಿದ್ರೆ ಏನು ಮಾಡ್ಬೋದು ಅಂತ ಒಂದು ಐಡಿಯಾ ಬರುತ್ತೆ. ಇನ್ನು ಟ್ರೆಂಡಿ ಔಟ್ಫಿಟ್ನ ಕೂಡ ಮಾಡೋದನ್ನ ನಾನು ತೋರಿಸ್ತೀನಿ, ಫುಲ್ಲು ನೈಟಿ ರಿಮೂವ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.